ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಜಿಲ್ಲಾ ಆಡಳಿತ ಭವನ ಎದುರುಗಡೆ ನಡೆದ ಸಭೆಯಲ್ಲಿ ಪಹಲ್ಗಾಮ್ ದಾಳಿ ಹಿನ್ನೆಲೆ ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ಎಂಬ ಒಂದು ಕಾರ್ಯಾಚರಣೆ ನಡೆಸುವ ಮುನ್ನ ಕೇಂದ್ರ ಸರ್ಕಾರ ದೇಶದಾದ್ಯಂತ ಯುದ್ಧ ನಡೆದ ಸಂದರ್ಭದಲ್ಲಿ ದೇಶದ ಪ್ರಜೆಗಳು ಮತ್ತು ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರು ಯಾವ ರೀತಿಯಾಗಿ ವರ್ತಿಸಬೇಕು ಎಂಬುದರ ಬಗ್ಗೆ ಮಾಕ್ ಡ್ರಿಲ್ ಮಾಡಬೇಕು ಅಂತ ಸರ್ಕಾರ ತಿಳಿಸಿತು. ಅದರಂತೆ ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸೂಚನೆಯಂತೆ ಇಂದು ದಿನಾಂಕ 12/5/2025 ಬಾಗಲಕೋಟೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆದಂತಹ ಅಮರನಾಥ್ ರೆಡ್ಡಿ ಇವರನ್ನು ಒಂದು ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಭವನದ ಎದುರುಗಡೆ ನಡೆದ ಮಾಕ್ ಡ್ರಿಲ್ ಮಾಡಲಾಗಿದೆ. ಮಾಕ್ ಡ್ರಿಲ್ ಯಾವ ರೀತಿ ಮಾಡಲಾಗಿದೆ ಎಂದು ವಿವರಿಸಿದ್ರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಕ್ ಡ್ರಿಲ್ ಮಾಡೋಕ್ಕೆ ಸೂಚನೆ ಕೊಟ್ಟಿತ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಿದ್ವಿ. ಸುಮಾರು 9 ಗಂಟೆಗೆ 3 ಜನ ವಿತ್ ಆರ್ಮ್ಡ್ ಡೆಡ್ಲಿ ವೆಪನ್ ಇಂದ ಜಿಲ್ಲಾಧಿಕಾರಿ ಕಚೇರಿನ ನಾರ್ತ್ ಗೇಟಿಂದ ಎಂಟ್ರಿ ಆಗ್ತಾರೆ. ಸೊ ಅವರು ಎಂಟ್ರಿ ಆಗ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಡ್ಯೂಟಿ ಮೇಲೆ ಇರ್ತಕ್ಕಂಥ ಇಬ್ಬರು ಹೋಮ್ ಗಾರ್ಡ್ಗೆ ಗನ್ ಡೌನ್ ಮಾಡ್ತಾರೆ. ಸೊ ಇನ್ನು ಈ ಇಬ್ಬರು ಉಳಿದಂಥ ಹೋಮ್ ಗಾರ್ಡ್ಸ್ಗಳು ಆ ಜಾಗದಿಂದ ಹೋಗಿ ಕಂಟ್ರೋಲ್ ರೂಮ್ಗೆ ಒಬ್ಬರು ದೂರವಾಣಿ ಕರೆ ಮಾಡ್ತಾರೆ ಮತ್ತು ಇನ್ನೊಬ್ಬರು ಅಲ್ಲಿರ್ತಕ್ಕಂಥ ಸೈರನ್ ಪಬ್ಲಿಕ್ ಅಲರ್ಟ್ಗೆ ಸೈರನನ್ನು ಕೊಡ್ತಾರೆ. ಕೂಡಲೇ ಆಗಿ ನನಗೆ ಮತ್ತು ಜಿಲ್ಲಾಧಿಕಾರಿ ಅವರಿಗೆ ಮೆಸೇಜ್ ಬರ್ತಾರೆ ಕಂಟ್ರೋಲ್ ರೂಮಿಂದ. ಸೊ ನಾವಿಲ್ಲಿ ಕಮಾಂಡ್ ಸೆಂಟ್ರಿಗೆ ಇಮಿಡಿಯೇಟ್ಲಿ ಹಾಜರಾಗ್ತೀವಿ ಮತ್ತು ಸಂಬಂಧಪಟ್ಟ ಇಲಾಖೆ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, NCC ಇರ್ಬೋದು, ಫೈರ್ ಸರ್ವಿಸಸ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರಿಗೂ ಕೂಡ ಇಮಿಡಿಯೇಟ್ಲಾಗಿ ಜಾಗೃತ ಆಗಿ ವಿತ್ ಇಕ್ವಿಪ್ಮೆಂಟ್ಸು ಮತ್ತು ಮೆಟೀರಿಯಲ್ಲು ಬರೋಕ್ಕೆ ಹೇಳ್ತೀವಿ. ಸೊ ಪೊಲೀಸ್ ಇಲಾಖೆಯಿಂದ ಡ್ಯೂಸಾಟ್ ಟೀಮು ಮತ್ತು ಹೆಚ್ಚಿನ ಪೊಲೀಸು ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡ್ತೀವಿ. ಸೊ ಏನು ಒಳಗಡೆ ಏನು ಅವರು ಎಂಟ್ರಿ ಆಗಿರ್ತಾರೆ 3 ಜನರಲ್ಲಿ ಇಬ್ಬರನ್ನ ನಾವು ಹೊರಗಡೆ ಗನ್ ಡೌನ್ ಮಾಡಿಕೊಂಡ್ಬಿಟ್ಟು ಅವ್ರನ್ನ ಅಲ್ಲಿ ನ್ಯೂಟ್ರಲೈಸ್ ಮಾಡಿರ್ತಕ್ಕಂಥದ್ದಾದ ಮತ್ತು ಇನ್ನೊಬ್ಬ ಯಾರು ಉಳಿದಿದ್ರು ಅವರನ್ನು ನಾವು ಜೀವಂತವಾಗಿ ವಶಕ್ಕೆ ಪಡೆದಿದ್ದೀವಿ. ಈಗ ಅವ್ರನ್ನ ವಿಚಾರಣೆಗಳ ಒಳಪಡಿಸ್ತೀವಿ. ಇದರ ಜೊತೆಗೆ ಅವರು ಕೂಡ ಒಟ್ಟು 6 ಜನ ಇದರಲ್ಲಿ ಡೆತ್ ಆಗಿರ್ತಕ್ಕಂಥದ್ದೆ ಮತ್ತು ಇಬ್ಬರು ಇಂಜೂರ್ಡ್ ಆಗಿರ್ತಕ್ಕಂಥದ್ದೆ. ಸೊ ಅವ್ರನ್ನ ಕೂಡಲೇ ಇಲ್ಲಿ ಆಸ್ಪತ್ರೆಗೆ ನಾವು ಸೇರಿಸಿದ್ವಿ ಮತ್ತು ಅಲ್ಲಿ ಕೂಡ ಅವ್ರದ್ದು ಟ್ರೀಟ್ಮೆಂಟ್ ವ್ಯವಸ್ಥೆ ಆಸ್ಪತ್ರೆಯಲ್ಲಿ ಏನಿರುತ್ತೋ ಅದನ್ನು ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ನಾವು ಮಾಕ್ ಡ್ರಿಲ್ ಮಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆ ಅಂದರೆ ಏನೇನು ನಾವು ಮಿಸ್ಟೇಕ್ ನಾವು ಮಾಡ್ತಾ ಇದ್ದೀವಿ ಎಂಬುದನ್ನು ನಾವು ಇದನ್ನು ಪತ್ತೆ ಹಚ್ಕೊಂಡಿದ್ದೀವಿ. ಸೊ ರಿಯಲ್ ಟೈಮ್ ಸಿಚುವೇಶನ್ ಆದಾಗ ನಮ್ಮದು ಆ್ಯಕ್ಷನ್ ಏನಿರಬೇಕಾಗಿತ್ತು ಮತ್ತು ನಮ್ಮದು ಎಷ್ಟು ಲ್ಯಾಪ್ಸಸ್ ಇದೆ ಮತ್ತು ಎಲ್ಲೆಲ್ಲಿ ನಮ್ಮದು ಸಾಮರ್ಥ್ಯ ಜಾಸ್ತಿ ಮಾಡಿಕೊಳ್ಬೇಕು ಎಂಬುದನ್ನು ನಾವು ಕಳ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ನಾವು ಡಿಬ್ರೀಫಿಂಗ್ ಕೂಡ ಎಲ್ಲ ಇರ್ತಕ್ಕಂಥ ಇಲಾಖೆಯವರಿಗೂ ಕೂಡ ಮುಂದಿನ ದಿನದಲ್ಲಿ ಏನಾದರೂ ರಿಯಲ್ ಟೈಮ್ ಆದಾಗ ನಮ್ಮದು ಅಲರ್ಟ್ನೆಸ್ ಏನಿರಬೇಕು ಎಂಬುದನ್ನು ಹೇಳ್ಕೊಂಡಿದ್ವಿ. ಮತ್ತು ಜನರು ಕೂಡ ಒಳಗಡೆ ಇರ್ತಕ್ಕಂಥವ್ರು ಹೇಗೆ ತಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತು ಹೊರಗಡೆಯಿಂದ ಬರಬೇಕಾದ್ರೆ ಏನು ಮುಂಜಾಗ್ರತಾ ಕ್ರಮಗಳು ವಹಿಸ್ಕೋಬೇಕೆಂಬುದು ಕೂಡ ಇಲ್ಲಿ ಒಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಹೇಳ್ಕೊಂಡಿದ್ವಿ. ಈ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ 2 ದಿವಸದಲ್ಲಿ ಬದಾಮಿಯಲ್ಲಿ ಮತ್ತು ಆಲ್ಮೆಟಲ್ಲಿಯನ್ನು ಕೂಡ ಮಾಡ್ತಾಯಿದ್ದೀವಿ. ಬದಾಮಿಯಲ್ಲಿ ಮಾಡಬೇಕಾದ್ರೆ ಹೆಚ್ಚಿನ ಸಾರ್ವಜನಿಕರನ್ನ ನಾವು ಪಾಲ್ಗೊಳ್ಳೋ ರೀತಿಯಿಂದ ಮಾಡ್ತೀವಿ. ಅವರಿಗೂ ಕೂಡ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ಆಗುತ್ತೆ. ಇವತ್ತಿನ ದಿನ ನಾವು ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಸಕ್ಸಸ್ಫುಲ್ಲಾಗಿ ಒಂದು ಮಾಕ್ ಡ್ರಿಲ್ಲನ್ನು ಮಾಡ್ಕೊಂಡಿದ್ವಿ ಮತ್ತು ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಜನರಿಗೂ ಕೂಡ ಅಲರ್ಟ್ ಇರತಕ್ಕಂಥಂಗೆ ಮತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಅಲರ್ಟ್ ಆಗಿ ಕೆಲಸ ಮಾಡೋ ದೃಷ್ಟಿಯಿಂದ ಇವತ್ತಿನ ಮಾಕ್ ಡ್ರಿಲ್ಲನ್ನು ಮಾಡಿದ್ವಿ. ಏನೇನು ಬಳಸ್ಕೊಂಡಿದ್ದೀವಿ? ಡ್ರೋನ್ ಆಗಿರ್ಬೋದು, ಇಂಥವು ಏನೇನು ಯೂಸ್ ಮಾಡ್ತಾರೆ ಮಟೀರಿಯಲ್? ಸೊ ಇವತ್ತು ನಮ್ಮದು ಮೆಟೀರಿಯಲ್ ಯೂಸ್ ಮಾಡ್ಕೊಂಡಿದ್ದಂತಂದರೆ ಎಲ್ಲ ಇಲಾಖೆಯಿಂದ ಮೊದಲು ಆಸ್ಪತ್ರೆಯಿಂದ ಇರ್ತಕ್ಕಂಥದ್ದು ನಾವು ಡಾಕ್ಟರ್ಸ್ ಟೀಮನ್ನು ಕರೆಸ್ಕೊಂಡಿದ್ವಿ. ಫಸ್ಟ್ ಏಡ್ಗೆ ಇಲ್ಲಿ ನಾವು ಏನು ಕೊಡಬೇಕು ಎಂಬುದನ್ನು ಕರೆಸ್ಕೊಂಡಿದ್ವಿ. ಆಂಬುಲೆನ್ಸ್ ಕೂಡ ತರಿಸ್ಕೊಂಡಿದ್ವಿ ಮತ್ತು ಹಾಸ್ಪಿಟ್ಲದಲ್ಲಿ ಹೋದ ತಕ್ಷಣವೇ ಟೀಮ್ ಆಫ್ ಡಾಕ್ಟರ್ಸು ಇಮಿಡಿಯೇಟ್ಲಿ ಆಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದನ್ನು ಬಳಸ್ಕೊಂಡಿದ್ವಿ. ಪೊಲೀಸ್ ಇಲಾಖೆಯಿಂದ ನಮ್ಮದು ಡ್ಯೂಸಾಟ್ ಟೀಮ್ ಇರುತ್ತೆ, ಅದನ್ನು ಕೂಡ ಬಳಸ್ಕೊಂಡಿದ್ವಿ. NCC ಟೀಮಿಂದ ಕೂಡ ಇಂಜೂರ್ಡ್ಗೆ ಇಮಿಡಿಯೇಟ್ಲಿ ತಗೊಂಡು ಹೋಗ್ಬೇಕಾದ್ರೆ ಮತ್ತು ಔಟ್ ಆನ್ ಕಾರ್ಡಿನಲ್ಲಿ ಯಾವ ರೀತಿ ಜನರಿಗೆ ಎವಾಕ್ಯುಯೇಷನ್ ಮಾಡೋದಕ್ಕೆ ಏನು ಬೇಕು ಅವ್ರನ್ನೂ ಕೂಡ ಬಳಸ್ಕೊಂಡಿದ್ವಿ. ಫೈರ್ ಸರ್ವಿಸಸ್ಸು ಕಡೆಯಿಂದನೂ ಹೈ ರೈಸ್ ಬಿಲ್ಡಿಂಗ್ ಇರಬೇಕಾಯ್ತಂದರೆ ಫಸ್ಟ್ ಫ್ಲೋರು ಅಥವಾ ಸೆಕೆಂಡ್ ಫ್ಲೋರ್ದಲ್ಲಿ ಏನು ಜನ ಅವರು ಸಿಕ್ಕಾಕೊಂಡಿರ್ತಾರೆ ಅವ್ರನ್ನ ಹೊರಗಡೆ ತರ್ತಕ್ಕಂಥದ್ದು ಏನು ಮಾಡ್ಬೇಕಂಬುದು ಅವ್ರನ್ನೂ ಕೂಡ ನಾವು ಮಾಡಿಕೊಂಡಿದ್ವಿ. ಸೊ ಡ್ರೋನ್ ಕೂಡ ಎಲ್ಲಿ ಒಳಗಡೆ ಯಾರಿದ್ದಾರೆ, ಈ ಒಳಗಡೆ ಇರ್ತಕ್ಕಂಥ ಆರ್ಮ್ಡ್ ಏನು ಆತಂಕವಾದಿಗಳಿದ್ದಾರೆ ಅವ್ರು ಎಲ್ಲಿದ್ದಾರೆ ಎಂಬುದನ್ನು ಕೂಡ ಡ್ರೋನ್ ಕೂಡ ಉಪಯೋಗ ಮಾಡಿಕೊಂಡಿದ್ದೀವಿ. ಈ ಒಂದು ಮಾಕ್ ಡ್ರಿಲ್ನಲ್ಲಿ ಕಂದಾಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯವರು, ಡಾಗ್ ಸ್ಕ್ವಾಡ್, NCC ತಂಡದವರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಸಾರ್ವಜನಿಕರು ಕೂಡ ಸಮಯದಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಾಕ್ ಡ್ರಿಲ್ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡಿರುವುದು ನಾವು ಕಾಣಬಹುದಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.